ಕೆಲಸ ಮಾಡೋದಕ್ಕೆ ಈ ಪಾಕಿಸ್ತಾನಿಗಳು ಅಫ್ಘಾನಿಗಳು ಹೋಗುವಂಥ ಪ್ರಸಂಗ ಬಂದುಬಿಟ್ಟದ. ಹೀಗಾಗಿ ಆ ಒಂದು ನೆಲೆಯಲ್ಲಿ ಆ ದುಡ್ಡಿಲ್ಲಿ ಬರೋದನ್ನು ಇವರು ನಡೆಸ್ತಾ ಹೊರಟಿದ್ದಾರೆ. ಬಟ್ ಎಲ್ಲಿವರೆಗೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ದೊಡ್ಡ ಪ್ರಶ್ನೆ ಅದ. ಅದಕ್ಕಾಗಿ ಇಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲದೆ ಹೋಗಿದ್ದಕ್ಕೆ, ಎಜುಕೇಷನ್ ಸರಿಯಾಗಿ ಇಲ್ಲದಕ್ಕೆ ಹೋಗಿದ್ದಕ್ಕೆ, ಇವತ್ತು ಇಲ್ಲದೆ ಹೋಗಿದ್ದಕ್ಕೆ ಇವತ್ತು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನಗಳು ಎರಡು ಈಗ ಸಮರಕ್ಕೆ ಬಂದಂತೆ ನಿಂತಿದ್ದಾರೆ. ಮೋಸ್ಟ್ಲಿ ಏನೇನು ಆಗ್ತದೆ ಏನೋ ಗೊತ್ತಿಲ್ಲ, ಆಗುವಂಥ ಗ್ಯಾರಂಟಿ. ಯಾಕಂದ್ರೆ ಎರಡೂ ಕಡೆಗಳಲ್ಲಿ ಉಗ್ರವಾದಿಗಳೇ ಇದ್ದಾರೆ. ನಮ್ಮದು ಸರಿ ಅನ್ನುವಂಥ ಮಾತು ಮತ್ತು ಇಲ್ಲಿ ಶಾಂತಿಯ ಒಂದು ಮಾತುಕತೆಗಳು ನಡೆದರೂ ಸಹಿತ ಅನಿವಾರ್ಯ ಆದಾಗ ಆಗ್ತಾವಿನ ಪೂರ ಕಳ್ಕೊಂಡ ಮೇಲೆ ಶಾಂತಿ ಬಗ್ಗೆ ಮಾತಾಡೋದು. ಅಲ್ಲಿವರೆಗೆ ಶಾಂತಿ ಇಲ್ಲ, ಮತ್ತೊಂದಿಲ್ಲ, ಯುದ್ಧ. ಅದಕ್ಕಾಗಿ ಹೇಳೋದು ಧರ್ಮ ಬೇಕು, ಆದರೆ ಎಲ್ಲಿವರೆಗೆ ಬೇಕಪ್ಪ ಅನ್ನೋದನ್ನು ಈ ಎರಡು ದೇಶಗಳನ್ನು ನಾವು ಕಲಿಬೇಕಾಗಿದೆ. ನಮ್ಮಲ್ಲೂ ಸಹಿತ ಉಗ್ರವಾದಿ ಯಾರೂ ಇಲ್ಲ, ಅವರು ಹಿಂದೂ ಎಲ್ಲ ಮುಸಲ್ಮಾನರಿರಲಿ, ಅವ್ರು ಇದನ್ನು ನೋಡಿ ಕಲಿಬೇಕಾಗಿದೆ. ನಾಳೆ ನಮ್ಮದು ಹಿಂಗೆ ಪರಿಸ್ಥಿತಿ ಆಗಬಾರ್ದು. ಯಾಕಂದರೆ ಇದರಲ್ಲಿ ಅವರೆಲ್ಲ ನೋಡ್ರಿ, ಇವತ್ತು ರಷ್ಯಾನೂ ಭಾಗವಹಿಸ್ತದೆ, ಕೈ ಆಡಿಸ್ತದ, ಚೈನಾನು ಕೈ ಆಡಿಸ್ತದೆ, ಅಮೇರಿಕನು ಕೈ ಆಡಿಸ್ತದೆ. ನಮ್ಮ ಸೈನಿಕರಲ್ಲೇ ಮಾಡಿಕೊಂಡು ಪಾಕಿಸ್ತಾನದಲ್ಲಿ ಆಲ್ರೆಡಿ ಅಮೇರಿಕಾ ನೆಲೆ ನಿಂತಿದೆ, ಪಾಕಿಸ್ತಾನ ಇದು ನಮ್ಮ ಚೈನಾನ ನೆಲೆ ಮಾಡ್ಕೊಂಡದ, ಸೈನ್ಯದ ಅಂತ ಸೂಚಿಗಳಿದ್ದಾವೆ. ಹೀಗಾಗಿ ಅವರು ಯುದ್ಧಕ್ಕೆ ಹಚ್ಚಿ ನಾವು ಲಾಭ ಮಾಡ್ಕೊಳ್ಳೋಂಥ ಈ